ಅಜ್ಜಿ ಅಜ್ಜಿ ಲೆಟರ್ ಬಂದಿದೆ. ನನ್ ಮಗನ್ ಕಾಗ್ದ ಅಂತ ಕಾಣುತ್ತೆ. ಚಂದ್ರ, ನೀನೇ ಓಸಿ ಓದಿ ಹೇಳಪ್ಪ. ಕೊಡಿ. ಓದು. ಅಮ್ಮ, ನಿನ್ನ ಆಶೀರ್ವಾದದಿಂದ ನಾನು ಆರೋಗ್ಯವಾಗಿದ್ದೇನೆ. ನಿನ್ನ ಆರೋಗ್ಯ ಹೇಗಿದೆ? ನಾನು ಆದರ್ಶ ಅಪಾರ್ಟ್ಮೆಂಟ್ ನಂಬರ್ 701 ಮನೆಯಲ್ಲಿದ್ದೇನೆ. ನಾನು ಯಾವ ಕೆಲಸ ಮಾಡಲು ಹೊರಟರೂ ನಿನ್ನದೇ ನೆನಪು ಕಾಡುತ್ತಿರುತ್ತದೆ. ನಿನ್ನ ಆಪರೇಷನ್ಗೆ ವ್ಯವಸ್ಥೆ ಮಾಡಿ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ದಿನವೂ ಬಹಳ ಸುತ್ತಾಡುವ ಕೆಲಸ, ಆದ್ದರಿಂದ ಆಗಾಗ ಪತ್ರ ಬರೆಯಲು ಆಗುವುದಿಲ್ಲ. ನನಗಾಗಿ ನೀನು ಯಾವ ಕಾರಣಕ್ಕೂ ಚಿಂತಿಸಬೇಡ. ಇಂತಿ ನಿನ್ನ ಪ್ರೀತಿಯ ಕುಮಾರ. ಇಲ್ವಲ್ಲೇ ಇಂಟರ್ವ್ಯೂಗೆ ಅಂತ ಹೋಗಿರಲ್ಲ ಕಣೆ, ಪಾಪ ಕೆಲ್ಸ ಸಿಕ್ತೋ ಇಲ್ವೋ. ಗೀತಾ, ಜಯ ಸ್ವೀಟ್ ತಗೊಳ್ರೆ. ತಗೋ. ಏನೇ ಸ್ವೀಟ್ ಎಲ್ಲ ಕೊಡ್ತಾ ಇದ್ಯಾ? ನನಗೆ ಕೆಲ್ಸ ಸಿಕ್ತು. ಅಂತೂ ಕೊನೆಗೂ ಕೆಲ್ಸ ಸಿಕ್ತಲ್ಲ, ತುಂಬಾ ಸಂತೋಷ ಕಣೆ. ಇಷ್ಟ ದಿನ ಸೈಕಲ್ ಹೊಡೆದಿದ್ದಕ್ಕೆ ಸಾರ್ಥಕ ಆಯ್ತು. ಏನೇ ತಾಳಿ ಹಾಕೊಂಡ್ಬಿಟ್ಟಿದ್ಯಾ? ಯಾವಾಗ ಮದ್ವೆ ಆಯ್ತು? ನಮ್ಗೆಲ್ಲ ಹೇಳಲೇ ಇಲ್ಲ. ಇಟ್ ಇಸ್ ಟೂ ಬ್ಯಾಡ್. ಇದು ಮದ್ವೆ ತಾಳಿ ಅಲ್ಲಮ್ಮ. ಓ, ಅಂದ್ರೆ ನೀನೇ ಫ್ಯಾಷನ್ಗೋಸ್ಕರ ಹಾಕೊಂಡಿದ್ಯಾ? ಮದ್ವೆ ಆಗಿದ್ರೇನೆ ಕೆಲ್ಸ ಅಂತ ಹೇಳಿದ್ರು, ಅದಕ್ಕೋಸ್ಕರ ಈ ತಾಳಿ. ಸದ್ಯ ನಿನ್ ಗಂಡನ್ ಕರ್ಕೊಂಡ್ ಬಾ ಅಂತ ಹೇಳಿಲ್ವಲ್ಲ, ನಿನ್ನ ಅದೃಷ್ಟ. ಅದೃಷ್ಟ ಏನ್ ಬಂತೆ? ನಿನ್ ಗಂಡನ್ ಕರ್ಕೊಂಡ್ ಬಂದು ಅಪಾರ್ಟ್ಮೆಂಟ್ ಆರ್ಡರ್ ತಗೊಂಡ್ ಹೋಗು ಅಂತ ಹೇಳಿದ್ರು. ಯಾರನ್ನ ಕರ್ಕೊಂಡ್ ಹೋಗಿದ್ಯೆ? ಸುರೇಶ್ ಅಂತ ಇಂಟರ್ವ್ಯೂ ನಲ್ಲಿ ಪರಿಚಯ ಆಗಿದ್ರು. ಅವ್ರನ್ನ ನನ್ನ ಗಂಡನಾಗಿ ಆಕ್ಟ್ ಮಾಡಿ ಅಂತ ಕೇಳ್ಕೊಂಡೆ. ಬಂದ್ ಆಕ್ಟ್ ಮಾಡಿದ್ರು. ಹೀಸ್ ಅ ವೆರಿ ನೈಸ್ ಗಾಯ್. ಓಹೋ, ಅಂದ್ರೆ ನಿನ್ಗೆ ಪಾರ್ಟ್ ಟೈಮ್ ಗಂಡ ಇದ್ದಾನೆ ಅಂತ ಅರ್ಥ ಆಯ್ತು. ಅದಕ್ಕೆ ಜೀವನ ಅನಿರೀಕ್ಷಿತ ಘಟನೆಗಳ ಸಂಗಮ ಅಂತಾರೆ. ಮತ್ತ್ಯಾಕೆ ಯೋಚನೆ ಮಾಡ್ತೀಯಾ? ಆದಷ್ಟು ಬೇಗ ಫುಲ್ ಟೈಮ್ ಗಂಡಾಗ್ ಮಾಡ್ಕೊಂಡ್ಬಿಡು, ಅಲ್ವೇನೆ? ಹೌದು ಕಡಿ. ಮದ್ವೆ ಬಗ್ಗೆ ಕಲ್ಪನೆ ಮಾಡಕ್ಕೂ ಈಗ ಸಾಧ್ಯ ಇಲ್ಲ. ನನಗ್ ಬರೋ ಸಂಬಳದಲ್ಲಿ ನನ್ ತಂದೆ ತಾಯಿನ ಸಾಕ್ಬೇಕು. ಓದ್ ಮುಗಿಸಿ ಕೆಲ್ಸ ಕಲಿತಿರೋ ನನ್ನ ಅಣ್ಣನ್ಗೆ ಕೆಲ್ಸ ಕೊಡಿಸ್ಬೇಕು. ನನ್ ತಂಗಿನ ಓದಿಸ್ಬೇಕು. ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೋಡಿ ರಾಧಿಕಾ, ನಾವ್ ಎಷ್ಟು ದಿನ ಬದುಕಿರ್ತೀವೋ ಏನೋ ಗೊತ್ತಿಲ್ಲ. ಇರೋದ್ರಲ್ಲಿ ಸುಖ ಪಡ್ಬೇಕಮ್ಮ. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ನನಗ್ ಸಂಬಳ ಬಂದ ತಕ್ಷಣ ಅವನ್ನ ಬಾಂಬೆ ಕರ್ಕೊಂಡು ಹೋಗಿ ಡೇಟ್ ಆಡ್ತಿದ್ದೆ ಗೊತ್ತಾ? ಏನಪ್ಪ, ಆದರ್ಶ ಅಪಾರ್ಟ್ಮೆಂಟ್ ಅನ್ನೋದು ಇದೇನಾ? ಓ, ಇದೇನಮ್ಮ. ಯಾರ್ ಬೇಕಾಯ್ತು? ಇಲ್ಲಿ ನನ್ ಮಗ ವಾಸವಾಗಿದ್ದಾನೆ. ಅವನ ಹೆಸರು ಕುಮಾರ ಅಂತ. ಇಲ್ಲಿ ಯಾರು ಇಲ್ಲಮ್ಮ. ಇಲ್ಲಪ್ಪ, ಇದ್ರಲ್ಲಿ ಬರ್ದಿದ್ದಾನೆ ನೋಡು. ಕುಮಾರನೂ ಇಲ್ಲ, ಗಮಾರನೂ ಇಲ್ಲ. ಹೋಗಮ್ಮ. ಏನಮ್ಮ, ನನ್ ಮಗ ಕುಮಾರ ಅಂತ ಇಲ್ಲೇ ಇದ್ದೀನಿ ಅಂತ ವಿಳಾಸ ಕೊಟ್ಟಿದ್ದ. ಈ ವಾಚ್ಮೆನ್ ಕೇಳಿದ್ರೆ ಇಲ್ಲಿ ಯಾರು ಇಲ್ಲ ಅಂತಾನೆ. ನೀನಾದ್ರೂ ಸ್ವಲ್ಪ ನೋಡಿ ಹೇಳಮ್ಮ. ಸುರೇಶ್ ಕುಮಾರ್, ಆದರ್ಶ ಅಪಾರ್ಟ್ಮೆಂಟ್. ಸುರೇಶ್ ಕುಮಾರ್ ಅವನೇ ನನ್ ಮಗ. ಯಾಕಮ್ಮ, ನಿನಗೂ ಗೊತ್ತಿಲ್ವಾ? ಇಲ್ಲ ಇಲ್ಲ, ನನಗ್ ಗೊತ್ತಮ್ಮ. ಬನ್ನಿ ಬನ್ನಿ, ತೋರಿಸ್ತೀನಿ. ಬನ್ನಿಮ್ಮ, ಬನ್ನಿಮ್ಮ. ಅಮ್ಮ, ಇದೇ ನಿಮ್ ಮಗನ್ ಮನೆ. ಎಷ್ಟು ದೊಡ್ಡ ಮನೇನಾ? ನನ್ ಕೈಲಿ ನಂಬಿಕೆ ಆಗ್ತಾ ಇಲ್ವಲ್ಲ. ನಿನ್ನ ಹೆಸರೇನಮ್ಮ? ಕುಮುದಿನಿ. ನೀನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಿನ್ನೊಂದ್ ಮಾತು ಕೇಳ್ತೀನಿ. ನಮ್ ಸುರೇಶನ್ಗೂ ನಿನಗೂ ಏನಮ್ಮ ಸಂಬಂಧ? ಅವ್ರು ನನಗೆ ಯಜಮಾನ್ರಮ್ಮ. ಏನ್ ಹೇಳ್ತಿದ್ದೀಮ್ಮ? ಗಾಬರಿ ಆಗ್ಬೇಡಿ, ಬನ್ನಿ ಕೂತ್ಕೊಳ್ಳಿ. ನಾನ್ ಅವ್ರ ಮನೆ ಕೆಲಸದಾಳು ಅಂದ್ಮೇಲೆ ಅವ್ರು ನನಗೆ ಯಜಮಾನ್ರು ತಾನೆ. ಕೆಲಸದವಳ ಇಟ್ಕೊಳ್ಳೋ ಅಷ್ಟು ಸಾವುಕಾರ ಆಗ್ಬಿಟ್ಟಿದಾನ ನನ್ ಮಗ. ಅವನ್ ಬರ್ಲಿ, ಇಷ್ಟು ದೊಡ್ಡ ಮನೆ ಮಾಡಿದಾನೆ, ನಾನ್ ಕರ್ಸ್ಕೋಬಾರ್ದಾ? ದುಡ್ಡಿನ ಮುಖ ನೋಡಿದ ತಕ್ಷಣ ಈ ಮಕ್ಕಳು ಹೆತ್ತವ್ರನ್ನೇ ಮರ್ತು ಬಿಡ್ತಾರೆ. ಆದ್ರೆ ನಮ್ ಸುರೇಶ ಅಂತ ಅವನಲ್ಲ ಅನ್ಕೊಂಡಿದ್ದೆ. ನಿಜವಾಗ್ಲೂ ನಿಮ್ ಮಗ ಅಂತವ್ರಲ್ಲ. ಅವ್ರಿಗೆ ನೀವು ಅಂದ್ರೆ ಪ್ರಾಣ. ಅವ್ರಿಗೆ ತುಂಬಾ ಕೆಲಸ ಜಾಸ್ತಿ. ಬಿಸ್ನೆಸ್ ಅಂದ್ಮೇಲೆ ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ. ಹಬ್ಬ ಅಂದ್ರೆ ತಿಂಗಳಲ್ಲಿ 2 ದಿವಸ ಇಲ್ಲಿರ್ತಾರಷ್ಟೇ. ಅವ್ನ್ ಬರ್ಲಿ, ತರಾಟಿಗೆ ತಗೋತೀನಿ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಪಾಪ ನೀವಷ್ಟು ದೂರದಿಂದ ಮಗನ್ ನೋಡಕ್ಕೆ ಅಂತ ಬಂದಿರುವಾಗ್ಲೇ ಅವ್ರು ಡೆಲ್ಲಿಗೆ ಹೋಗಿದಾರಲ್ಲ ಅಂತ. ಅವ್ರು ಬರೋದಕ್ಕೆ ಇನ್ನೂ 10-15 ದಿವಸ ಆಗತ್ತಮ್ಮ. ಅದಕ್ಕೆ ಯೋಚನೆ ಮಾಡ್ತಿದ್ದೆ. 10-15 ದಿವಸ ಆಗುತ್ತಾ? ಅಲ್ಲಿವರೆಗೂ ನಾನು ಇರಕ್ಕಾಗಲ್ಲಮ್ಮ. ಊರಲ್ಲಿ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಅದು ಅಲ್ಲದೆ ಇವತ್ತೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಮ್ಮ, ಅವನಿಗೆ ಚಕ್ಲಿ ಕೋಡ್ಬಳೆ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಅಂತಲೇ ಮಾಡ್ಕೊಂಡ್ ಬಂದಿದ್ದೀನಿ. ತಗೊಮ್ಮ, ತುಂಬಾ ಮಾಡ್ಕೊಂಡ್ ಬಂದಿದ್ದೀನಿ, ನೀನು ತಿನ್ನು. ಸರಿಮ್ಮ. ನಾನಿನ್ ಬರ್ಲಮ್ಮ? 1 ನಿಮಿಷ ಇರಿಮ್ಮ. ಅವ್ರು ಇಲ್ದಿದ್ದಾಗ ನೀವೇನಾದ್ರೂ ಬಂದ್ರೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರ್ಸು ಅಂತ ಹೇಳಿದ್ರು. ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸಿ ಆಮೇಲೆ ಊರಿಗೆ ಕಳ್ಸಿಕೊಡ್ತೀನಿ. ಸರಿ ಅಮ್ಮ.
ಬೇಗ ಕೆಲ್ಸ ಸಿಗ್ಲಿ ಅಂತ ತಪಸ್ ಮಾಡ್ತಿದ್ಯಾ? ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ನೋಡ್ಬೇಕು ಅನ್ನಿಸ್ತು, ಬಂದೆ. ನೋಡಾಯ್ತಲ್ಲ, ಹೋಗು. ನನ್ನ ನೋಡಿದ್ರೆ ನಿಂಗೆ ಯಾಕೆ ಅಷ್ಟೊಂದು ಬೇಜಾರು? ನಿನ್ ಮೇಲೆ ಬೇಜಾರು, ನನ್ ಮೇಲೆ ನನಗೆ ಬೇಜಾರು. ಸರಿ ಸರಿ, ಈ ಕೋಡ್ಬಳೆ ಚಕ್ಲಿ ತಿನ್ನು, ನಿನ್ ಬೇಜಾರೆಲ್ಲ ಹೋಗುತ್ತೆ. ಕೋಡ್ಬಳೆ ಚಕ್ಲಿನ ಕೊಡು ಕೊಡು. ಬೆಳಿಗ್ಗೆಯಿಂದ ಏನಿದೆ ಹೊಟ್ಟೆ ತಾಳ ಆಗ್ತಾ ಇದೆ. ಓಹೋ, ತುಂಬಾ ಚೆನ್ನಾಗಿದೆ. ನೀನ್ ಮಾಡಿದ್ದ? ಇದನ್ನ ತಿಂತಾ ಇದ್ರೆ ನಮ್ಮ ಅಮ್ಮ ನಪ್ಪ ಬರ್ತಾ ಇದ್ದಾಳ. ಅವಳು ಮಾಡಿದ್ರು ಅಷ್ಟೇ, ಇದೇ ರುಚಿ ಇರುತ್ತೆ, ಸ್ವಲ್ಪ ವ್ಯತ್ಯಾಸನೇ ಇಲ್ಲ. ಇದನ್ನು ನಿಮ್ ತಾಯಿನೇ ಮಾಡಿದ್ದು. ಜೋಕ್ ಮಾಡ್ತಾ ಇದೀಯಾ? ಜೋಕಾ? ನಾನ್ಯಾಕ್ ಮಾಡ್ಲಿ? ಅಂದ್ರೆ ನಿನ್ ತಾಯಿ ಬಂದಿದ್ರು ಅಂತ. ನಮ್ ತಾಯಿ ಬಂದಿದ್ರ? ಈಗ ಎಲ್ಲಿದ್ದಾರೆ? ಸುರೇಶ್, ಎಲ್ಲಿ ಹೋಗ್ತಾ ಇದೀಯಾ? ನಮ್ಮ ಅಮ್ಮ ನೋಡ್ಬೇಕು, ಹೇಳಿ ಎಲ್ಲಿದ್ದಾರೆ? ನಿನ್ ತಾಯಿ ಬಂದಿದ್ದೇನೋ ನಿಜ, ಆದ್ರೆ ನೀನ್ ಡೆಲ್ಲಿಗೆ ಹೋಗಿದ್ಯಾ, ಬರೋದ್ 10-15 ದಿವಸ ಆಗುತ್ತೆ ಅಂತ ಸುಳ್ಳು ಹೇಳಿ ನಿನ್ ತಾಯಿನ ವಾಪಸ್ ಊರು ಕಳಿಸ್ಬಿಟ್ಟೆ. ಅಷ್ಟು ದೂರದಿಂದ ಆಸೆಯಿಂದ ನಾನು ನೋಡ್ಬೇಕು ಅಂತ ನಮ್ಮ ಅಮ್ಮ ಬಂದಿದ್ರೆ, ನಾನು ಊರಲ್ಲೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿ ವಾಪಸ್ ಕಳಿಸಿದ್ಯಲ್ಲ. ನೀನು ಮನುಷ್ಯ. ನನ್ ಕೆಲಸ ಸಿಕ್ಕಿದೆ, ನಂದೇ ಆದ ಮನೆ ಇದೆ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನೀನು ಇಲ್ಲಿ ಕರೆಸ್ಕೊಂಡು ಒಬ್ಬ ಒಳ್ಳೆ ಡಾಕ್ಟರ್ ತೋರಿಸಿ ನೀನು ಕಾಯಿಲೆ ವಾಸಿ ಮಾಡಿಸ್ತೀನಿ, ನೀನು ಬದುಕಿರೋರ್ಗೂ ಸುಖವಾಗಿ ನೋಡ್ಕೋತೀನಿ ಅಂತ ಹಾಗೆ ಈಗಂತೆಲ್ಲ ಕಾಗದ ಬರ್ತಿದ್ದೆ. ಅದೆಷ್ಟೋ ಆಸೆಗಳನ್ನ ಹೊತ್ಕೊಂಡು ಈ ಮಗನ್ ನೋಡ್ಬೇಕು ಅನ್ನೋ ಕಾತ್ರದಿಂದ ಬಂದ ನನ್ನ ತಾಯಿಗೆ ನಾನು ಊರಲ್ಲಿಲ್ಲ ಅಂತ ಹೇಳಿದ್ದಿಲ್ಲ. ನಮ್ಮಮ್ಮ ಎಷ್ಟು ನೊಂದ್ಕೊಂಡಿರ್ತಾರೆ ಅಂತ ನಿನಗೇನೆ ಗೊತ್ತು. ತಾಯಿ ಪ್ರೀತಿ ಅಂದ್ರೆ ಏನಂತ ಗೊತ್ತಾ ನಿನಗೆ? ಪಾಪ, ಇದು ನಿನ್ ತಪ್ಪಲ್ಲ. ನೀನ್ ಜವಾನಿ, ನೀನು ಯೋಗ್ಯತೆಗೆ ತಕ್ಕಂತೆ ನೀನ್ ನಡ್ಕೊಂಡಿದ್ಯಾ. ನಿನ್ನ ಮುಖ ನೋಡಕ್ಕೆ ನನ್ಗೆ ಅಸಹ್ಯ ಆಗುತ್ತೆ. ಇನ್ನೊಂದು ಕ್ಷಣ ನಿಂತ್ಕೋಬೇಡ. ಹೋಗ್ತೀನಿ ಸುರೇಶ್, ನಿನ್ನ ಮುಂದೆ ನಿಂತ್ಕೊಳಕ್ ನನಗೆ ಯೋಗ್ಯತೆ ಇಲ್ಲ. ಪುಟ್ಟನೇ ತಾಯಿನ ಕಳ್ಕೊಂಡೆ, ತಂದೆಗೆ ವಿರುದ್ಧವಾಗಿ ಯಾವ್ದೋ ಮನೇಲಿ ಜೀತ ಮಾಡ್ಕೊಂಡಿರೋ ನಾನು MA ಗೋಲ್ಡ್ ಮೆಡಲಿಸ್ಟ್ ಆಗಿರೋ ನಿನ್ನ ಸ್ನೇಹನ್ ಬಯಸಿದ್ನಲ್ಲ, ಅದು ನನ್ ತಪ್ಪು. ನನ್ನ ಮಗ ದೊಡ್ಡ ಆಫೀಸರು, 1000 ರೂಪಾಯಿ ಸಂಬಳ ತಗೊಳ್ಳೋ ಸರ್ದಾರ. ಇಂಥ ಮಗನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಎಷ್ಟೋ ಕನಸುಗಳನ್ನ ಕಟ್ಕೊಂಡ್ ಬಂದ ನಿನ್ ತಾಯಿನ ಕರ್ಕೊಂಡ್ ಬಂದು ಇದೇ ನಿನ್ನ ಮಗ ವಾಸ ಮಾಡ್ತಿರೋ ಅರಮನೆ ಅಂತ ನಾನು ತೋರಿಸ್ಲಿಲ್ವಲ್ಲ, ಅದು ನನ್ ತಪ್ಪು. ಕೇವಲ ಕಾಫಿ ತಿಂಡಿಗೆ ಒಂದಿಷ್ಟು ಕಾಸು ಸಿಕ್ಕತ್ತೆ ಅಂತ ಈ ಅಪಾರ್ಟ್ಮೆಂಟ್ ನಲ್ಲಿ ಅವ್ರಿವ್ರಿಗೆ ತಂದಿಟ್ಟು ತಮಾಷೆ ನೋಡ್ತಾ ಜೀವನ ನಡೆಸ್ತಾ ಇದೀಯ ಅಂತ ಹೇಳಿಲ್ಲ ನೋಡು, ಅದು ನನ್ ತಪ್ಪು. ತಾಯಿ ಪ್ರೀತಿನೇ ಕಾಣ್ದೇ ಇರೋ ನಾನು ನಿನ್ನ ಪರಿಸ್ಥಿತಿ ತಿಳಿದ್ರೆ ಆಕೆ ಎಲ್ಲಿ ನೊಂದ್ಕೋತಾರೋ ಅಂತ ಮೀನಾ ಮೇಡಮ್ ಮನೆ ಕರ್ಕೊಂಡು ಹೋಗಿ ಇದೇ ನಿಮ್ಮನೆ, ನಾನು ಮನೆ ಜವಾನಿ ಅಂತ ಸುಳ್ಳು ಹೇಳಿ ಆಕೆನ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸ್ದೆ. ಇದ್ ನಿಮ್ ಮಗ ಕೊಟ್ಟಿದ್ದು ಅಂತ ನಾನು ಕೂಡಿಟ್ಟು 500 ರೂಪಾಯಿನ ಆಕೆ ಕೊಟ್ಟು ಆಕೆ ಸಂತೋಷವಾಗಿ ಊರಿಗೆ ಹೋಗೋಗ್ ಮಾಡ್ದೆ ನೋಡು, ಅದು ನಾನು ಮಾಡಿದ ತಪ್ಪಲ್ವಾ ಸುರೇಶ್? ಈ ಜವಾನಿ ಆಕಾಶಕ್ಕೆ ಏಣಿ ಹಾಕಕ್ ಹೋಗಿದ್ ನಿಜ, ಆದ್ರೆ ನಿನ್ ತಾಯಿ ನಿನ್ ಮೇಲಿಟ್ಟಿರೋ ಪ್ರೀತಿ ಕಡಿಮೆ ಆಗ್ತಾ ಇರ್ಲಿ ಅಂತ ಸುಳ್ಳು ಹೇಳಿ ತಪ್ಪು ಮಾಡ್ಬಿಟ್ಟೆ ಸುರೇಶ್, ತಪ್ಪು ಮಾಡ್ಬಿಟ್ಟೆ. I'm sorry. Suresh, really you are looking very smart in this dress. ಓಹೋ, ನಿನ್ಗೆ ಇಂಗ್ಲಿಷ್ ಬೇರೆ ಬರುತ್ತಾ? ಇಂಗ್ಲಿಷ್ ಕೂತಿರೋ ಜವಾನಿ. ಜವಾನಿಗೆ ಇಂಗ್ಲಿಷ್ ಬರಬಾರ್ದು ಅಂತ ಏನು ಇಲ್ವಲ್ಲ. ನೀನು ನೋಡಿದ್ರೆ ತಪ್ಕೊಂಡು ಮುತ್ಕೊಡೋಣ ಅನ್ಸುತ್ತೆ. ನಿಜ ಹೇಳ್ತಿದ್ದೀನಿ, ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಡ್ರೆಸ್ ನಿನ್ನ ಮೆಚ್ಚಕ್ಕಲ್ಲ, ನೀನ್ ಯಾರನ್ನಾದ್ರೂ ಮೆಚ್ಚಿಸ್ಕೋ, ಅದ್ ನನಗ್ ಬೇಕಿಲ್ಲ. ಇವತ್ತು ನನ್ ಕಣ್ ದೃಷ್ಟಿನೇ ನಿಂಗ್ ಬಿದ್ದಿದೆ. ಇರೋ ದೃಷ್ಟಿ ತೆಗಿತೀನಿ. ಹಾ, ಹಾಳ್ ಕಣ್ಣು, ಮೋಳ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ರಂಡೇರ್ ಕಣ್ಣು, ಹಾದಿಲೋಗರ್ ಕಣ್ಣು, ಬೀದಿಲೋಗರ್ ಕಣ್ಣು, ಎಲ್ಲರ ಕಣ್ಣು ತುತ್ತು. ಏ ಸುರೇಶ್, 1 ನಿಮಿಷ ಬಂದ್ಬಿಡ್ತೀನಿ. ಹಾ, 1 ನಿಮಿಷ. ನನಗೆ ಈಗಲೇ ಟೈಮ್ ಆಗಿದೆ, ನನ್ನ ಗರ್ಲ್ ಫ್ರೆಂಡ್ ಕಾಯ್ತಾ ಇರ್ತಾಳೆ. For more updates, like, comment, subscribe to our channel.